ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಮಿಥುನ ರಾಶಿಯವರಿಗೆ ಈ ವಾರ ಸಾಕಷ್ಟು ತೊಂದರೆಗಳಿವೆ. ಆದರೂ ಈ ಮೀಡಿಯಾ ಲೈನಲ್ಲಿರ್ತಕ್ಕಂಥದ್ದವರಿಗೆ, ಮಾಧ್ಯಮ ಪ್ರತಿನಿಧಿಗಳಿಗಿರಬಹುದು, ಆಮೇಲೆ ಬರಹಗಾರರಿಗೆ, ಇವರಿಗೆಲ್ಲರಿಗೂ ತುಂಬ ಒಳ್ಳೆಯ ಅವಕಾಶಗಳು ಸಿಗುತ್ತವೆ. ಮತ್ತು ಅವರಲ್ಲಿ ಕೆಲವರಿಗೆ ಒಂದು ಒಳ್ಳೆಯ ಗೌರವ, ಮನ್ನಣೆ ಇವು ಎಲ್ಲ ಪ್ರಾಪ್ತಿಯಾಗ್ತಕ್ಕಂತಹ ಸಾಧ್ಯತೆಗಳಿವೆ. ಇನ್ನು ಬಹುತೇಕರಿಗೆ ಏನಪ್ಪ ಅಂದರೆ ತೊಂದರೆಗಳು ಜಾಸ್ತಿ ಇದೆ. ಅಂತಂದರೆ ಒಂದು ರೀತಿ ಮನಸ್ಸಿಗೆ ತೀರಾ ಬೇಸರವನ್ನು ಮಾಡ್ಕೊಳ್ತಕ್ಕಂಥದ್ದು, ಕೆಲವರು ಮನೆ ಬಿಟ್ಟು ಹೊರಗಡೆ ಎಲ್ಲಾದರೂ ದೂರ ಹೊರಟೋಗೋಣ ಅಂತ ಅಂದ್ಕೊಳ್ತಕ್ಕಂಥದ್ದು, ಈ ರೀತಿದೆಲ್ಲ ಆಗುತ್ತೆ. ಮತ್ತು ಕೆಲವರಂತೂ ದೇಶಾಂತರ ಹೋಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇವೆ. ಆಮೇಲೆ ಇದು ಶತ್ರುಪೀಡೆಗಳು, ಎಲ್ಲಿ ಹಿತಶತ್ರುಗಳಿರ್ಬೋದು, ಒಳಸಂಚು ಮಾಡ್ತಕ್ಕಂತಹ ಶತ್ರುಗಳಿರ್ಬೋದು, ಇವರು ಸಾಕಷ್ಟು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಯಾವಾಗ ಸಿಗ್ತಾರೋ ಅವರಿಗೆ ಆವಾಗ ನಾವು ಬೆನ್ನ ಹಿಂದೆ ಚೂರಿ ಹಾಕ್ಬಿಡೋಣ ಅಂಥೇಳಿ, ಅಂದರೆ ಬೆನ್ನ ಹಿಂದೆ ಚೂರಿ ಹಾಕೋರು ಜಾಸ್ತಿ ಇರ್ತಾರೆ. ಒಂದು ವೇಳೆ ನೀವೇನಾದರೂ ಸಾಲ ಗೀಲ ಏನಾದರೂ ತಗೊಂಡಿದ್ರೆ ನಿಮಗೆ ಬಹಳನೇ ಪೀಡಿಸ್ತಾರೆ. ಸಾಲ ಕೊಡಿ, ವಾಪಸ್ ಕೊಡಿ ಅಂಥೇಳಿ. ಅಥವಾ ನೀವೇ ಏನಾದರೂ ಸಾಲ ಕೊಟ್ಟಿದ್ರೂ ಸಹ ಏನು ಮಾಡ್ತಾರೆ, ಏನು ಹೇಳ್ತಾರಲ್ಲ, ಕೊಟ್ಟೋನು ಕೊಡಂಗಿ ಇಸ್ಕೊಂಡು ನೀರು ಬದ್ರ ಅಂತ, ಕೊಡ್ತೀನಿ ಬಿಡಪ್ಪ, ಕೊಟ್ರಾಯ್ತು ಬಿಡಪ್ಪ, ಆಯ್ತು ಬಿಡ್ರಿ, ಕೊಡ್ತೀವಿ ಬಿಡ್ರಿ ಅಂತ ಹೀಗೆ ನಿಮ್ಮನ್ನು ಅವರು ಸತಾಯಿಸ್ತಕ್ಕಂತಹ ವಾರ ಇದಾಗಿದೆ. ಆಮೇಲೆ ಸ್ವಲ್ಪ ರೋಗ ಬಾಧೆಗಳು ಜಾಸ್ತಿ ಇದೆ. ಹೀಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆಗೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸಂಕಷ್ಟಗಳಾದ ಒಂದು ಪರ್ವತವೇ ನಮ್ಮ ಎದುರುಗಡೆ ನಿಂತೇ ಇರುತ್ತೆ. ಯಾಕೆಂದರೆ ಒಂದು ದಾಟ್ತಾ ಹೋಗ್ದಂಗೆ ಇನ್ನೊಂದು, ಒಂದು ದಾಟ್ತಾ ಹೋದಾಗ ಇನ್ನೊಂದು, ಹೀಗೆ ಬರ್ತಾನೇ ಇರುತ್ತೆ. ಹೀಗಾಗಿ ನಾವು ಮನಸ್ಸು ಕೆಡಿಸ್ಕೊಳ್ದಲೇ ಅಥವಾ ಪಲಾಯನವಾದವನ್ನು, ಅಂದರೆ ಎಲ್ಲೋ ಹೋಗೋದು, ಎಲ್ಲೋ ಓಡೋಗೋದು, ಅಥವಾ ನಾವೆಲ್ಲ ಓಡ ಹೋದರೂ ನಮಗೆ ಸಮಸ್ಯೆ ಅಂತೂ ನಮ್ಮ ಬೆನ್ನಟ್ಟಿ ಬರ್ತಾನೆ ಇರುತ್ತೆ. ಇಲ್ಲಿ ಈ ಸಮಸ್ಯೆ ಬಿಟ್ಟು ನಾವು ಪಾರಾಗ್ತೀವಿ ಅಂಥೇಳಿ ಹೋದರೆ, ಇನ್ನೆಲ್ಲೋ ಹೋದರೆ ಅಲ್ಲಿ ಇನ್ನೊಂಥರ ಸಮಸ್ಯೆ ನಮಗೋಸ್ಕರ ಸಿದ್ಧವಾಗಿ ಕಾದಿರುತ್ತೆ. ಹೀಗಾಗಿ ನಾವು ಇದ್ದಲ್ಲೇ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಏನಿದೆ, ಎಷ್ಟೇ ಸಂಕಷ್ಟಗಳು ಬರಲಿ ಅದನ್ನು ನಾವು ಎದುರಿಸ್ತಕ್ಕಂತಹ ಒಂದು ಮಾರ್ಗಗಳನ್ನು, ಪರಿಹಾರಗಳನ್ನು ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಸಂಕಷ್ಟಗಳು ನಿಮಗೆ ಖಂಡಿತ ಬರುತ್ತೆ. ಅಂತಹ ಸಂಕಷ್ಟಗಳ ನಿವಾರಣೆಗಾಗಿ ನೀವು ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಅಥವಾ ವಿಷ್ಣು ಸಂಬಂಧಿತ ಯಾವುದೇ ಇರ್ಬೋದು, ನರಸಿಂಹಸ್ವಾಮಿ ಇರ್ಬೋದು, ಶ್ರೀನಿವಾಸ ಇರ್ಬೋದು, ಯಾವುದೇ ಒಂದು ದೇವಸ್ಥಾನಕ್ಕೆ ತುಳಸಿಯನ್ನು ಅರ್ಪಿಸಿ ಸ್ವಲ್ಪ ಹೊತ್ತು ಕೂತು ಧ್ಯಾನವನ್ನು ಮಾಡ್ಕೊಂಡು ಬನ್ನಿ. ನಮಗೇನು ಧ್ಯಾನ ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಆರಾಮಾಗಿ ಕೂತು ಒಂದು 5 ನಿಮಿಷ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ, ಹಾಗೆ ಆ ದೇವರ ಮೂರ್ತಿಯನ್ನು ಮನಸ್ಸಿನಲ್ಲಿಯೇ ಧ್ಯಾನ ಮಾಡಿಕೊಳ್ತಾ ನೀವು ಎದ್ದು ಬನ್ನಿ. ನಿಮಗೆ ಅಷ್ಟೇ ಸಾಕಾಗುತ್ತೆ. ಆಯಿತಾ? ಇಷ್ಟನ್ನು ಒಂದು ಪರಿಹಾರ, ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಮುಂದೆ ಎಲ್ಲ ಒಳ್ಳೆಯ ಕಾಲ ನಿಮಗೂ ಕೂಡ ಕಾದಿದೆ ಅಂತ ಹೇಳ್ತಾ, ಮಿಥುನ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು.